Om Namah Shivaya. As we were discussing about the concept of health, disease according to modern medical system and other allied system, today let us understand the concept of disease according to yoga philosophy. This concept is found in text called Yoga Vasishtha. According to Taittiriya Upanishad, human body is made up of 5 sheaths: Annamaya Kosha, Pranamaya Kosha, Manomaya Kosha, Vijnanamaya Kosha, and Anandamaya Kosha. When an imbalance occurs in the Manomaya Kosha, it can lead to an imbalance in the Pranamaya Kosha, vital energy sheath. This imbalance can manifest the breathing difficulties, irregularities, or other respiratory issues. This imbalance in the Pranamaya Kosha can trigger stress reactions leading to endocrine imbalances, which can ultimately cause diseases in the physical body known as Annamaya Kosha. Application of yoga philosophy or treating the whole person in respective koshas can restore the positive health. ಯೋಗ ಶಾಸ್ತ್ರದ ಪ್ರಕಾರ ರೋಗವು ಹೆಚ್ಚಾಗಿ ದೇಹ, ಮನಸ್ಸು ಮತ್ತು ಆತ್ಮದಲ್ಲಿನ ಅಸಮತೋಲನದ ಸ್ಥಿತಿ. ಈ ಪರಿಕಲ್ಪನೆಯು ಆಧುನಿಕ ಜೀವನ ಶೈಲಿ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ವಿಶೇಷವಾಗಿ ಪ್ರಸ್ತುತವಾಗಿದೆ. ಯೋಗಶಾಸ್ತ್ರದ ಪ್ರಕಾರ, ಅಂದರೆ ತೈತ್ತಿರೀಯ ಉಪನಿಷತ್ತಿನ ಪ್ರಕಾರ, ಮನುಷ್ಯನ ದೇಹವು 5 ಸ್ತರಗಳಿಂದ ಮಾಡಲ್ಪಟ್ಟಿದೆ: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಹಾಗೂ ಆನಂದಮಯ ಕೋಶ. ಯೋಗ ವಸಿಷ್ಠ ಶಾಸ್ತ್ರದ ಪ್ರಕಾರ ರೋಗವು ಮನಸ್ಸಿನಲ್ಲಿ ಹುಟ್ಟುತ್ತದೆ. ಮನಸ್ಸಿನಿಂದ ಉಸಿರಾಟವನ್ನು ಏರುಪೇರು ಮಾಡಿ ಅಂತಿಮವಾಗಿ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಆಧುನಿಕ ಜೀವನ ಶೈಲಿಯ ರೋಗಗಳಾದ ಅಸ್ತಮ, ಮಧುಮೇಹ, ಆತಂಕ, ಅಧಿಕ ರಕ್ತದ ಒತ್ತಡ ಇವುಗಳು ಈ ಮನೋದೈಹಿಕ ಕಾಯಿಲೆಗಳಿಗೆ ಉದಾಹರಣೆಗಳಾಗಿವೆ. ಈ ರೋಗಕ್ಕೆ ಪ್ರಮುಖ ಕಾರಣಗಳು ಆಂತರಿಕ ಸಂಘರ್ಷ, ಅಂದರೆ ಒಬ್ಬರ ಆಸೆಗಳು, ಮೌಲ್ಯಗಳು ಮತ್ತು ಕ್ರಿಯೆಗಳ ನಡುವಿನ ಸಂಘರ್ಷಗಳು, ಕೆಲವು ಅನುಭವಗಳು ಅಥವಾ ಫಲಿತಾಂಶಗಳಿಗೆ ಅಸಮತೋಲಿತ ಬಾಂಧವ್ಯ, ಇಷ್ಟಗಳು ಮತ್ತು ಇಷ್ಟಪಡದಿರುವಿಕೆಗಳು, ಹಾಗೂ ಸರಿಯಾದ ಕ್ರಮಬದ್ಧ ಮಾರ್ಗವನ್ನು ಅನುಸರಿಸದೆ ವಿರುದ್ಧವಾಗಿ ಹೋಗುವುದು, ಒಬ್ಬರ ಆಂತರಿಕ ಬುದ್ಧಿವಂತಿಕೆ ಮತ್ತು ಮೌಲ್ಯಗಳನ್ನು ನಿರ್ಲಕ್ಷಿಸುವುದು. ರೋಗದ ಮೂಲ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ಆರೋಗ್ಯಕ್ಕೆ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಪಂಚಕೋಶಗಳ ಚಿಕಿತ್ಸೆಗಳ ಮೂಲಕ ಯೋಗವು ಆಧುನಿಕ ಜೀವನ ಶೈಲಿಯ ಕಾಯಿಲೆಗಳನ್ನು ತಡೆಗಟ್ಟುವ ಮತ್ತು ನಿರ್ವಹಿಸುವ ಬಗ್ಗೆ ಒಂದು ವಿಶಿಷ್ಟವಾದ ದೃಷ್ಟಿಕೋನವನ್ನು ನೀಡುತ್ತದೆ. ಓಂ ನಮಃ ಶಿವಾಯ.